S200 BS6 ಎಸ್ಕಲೇಟರ್ ವೈರ್ ಆಗಬೇಕಂದ್ರೆ ಏನೇನು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಕೇಳಿ. ಬರೀ ಒಂದು ವೈರ್ ಆಗಬೇಕಂದ್ರೆ ಈ ಟ್ಯಾಂಕು, ಸೈಡು, ಸೀಟು ಎಲ್ಲ ಪ್ಯಾಕೇಜ್ ಉಚ್ಚಿದ್ರೂ ಇನ್ನೂ ಒಳಗಡೆ ಇನ್ನೂ ತುಂಬ ಕೆಲಸ ಇರುತ್ತೆ. ಕೆಲವೊಬ್ರು ಕಸ್ಟಮರ್ ಹೇಳ್ತಾರೆ ಬರೀ ಒಂದು ಎಸ್ಕಲೇಟರ್ ವೈರ್ ಹಾಕೋಕ್ಕೆ ಇಷ್ಟೊಂದು ಯಾಕೆ ಹೇಳ್ತಾರೆ ದುಡ್ಡು ಅಂತಾರೆ. ನೋಡೋಣ ಬನ್ನಿ. ಟ್ಯಾಂಕ್ ಓಪನ್ ಮಾಡಬೇಕಂದ್ರೆ ಎಲ್ಲೆಲ್ಲಿ ಬೋಟ್ ಬರುತ್ತೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಒಂದು ಸೆಂಟ್ರ್ ಬೋಟ್ ಅಂತ ಬರುತ್ತೆ, ಇಲ್ಲಿ ಒಳಗಡೆ ಇಲ್ಲಿ ಸೆಂಟ್ರ್ ಬೋಟ್ ಬರುತ್ತೆ. ಮತ್ತು ಇಲ್ಲಿ ಸೈಡ್ ಬೋಟ್ ಬರುತ್ತೆ 10 ನಂಬರ್. ಈ ಸೈಡ್ ಸೇಮ್ ಬರುತ್ತೆ, ಈ ಸೈಡು 12 ನಂಬರ್ ಪಾನ ಬರುತ್ತೆ. ಪಾನ ಯೂಸ್ ಮಾಡಬೇಕು, ಇದಕ್ಕೆ ಯಾವುದಕ್ಕೂ ಟೀ ಪಾನ ಯೂಸ್ ಮಾಡಬೇಡಿ, ಯಾಕಂದರೆ ಕ್ರ್ಯಾಚ್ ಬರುತ್ತೆ. ಇದು 12 ನಂಬರ್ ಪಾನ. ಇದು ಟ್ಯಾಂಕು ಗೇಜು ಚೆಕ್ಕಿಂಗು ವೈರು, ಮತ್ತು ಪೆಟ್ರೋಲ್ ವೈರು, ಮತ್ತು ಉಳಿಕಿದು ಸಣ್ಣ ಪುಟ್ಟ ವೈರ್ ಇರುತ್ತೆ. ಮತ್ತು ಇದು ಮೇನ್, ಇದು ಇಂಪಾರ್ಟೆಂಟ್. ಇದು ಯಾಕಂದರೆ ಪೆಟ್ರೋಲ್ ಸಪ್ಲೈ ಮಾಡೋ ಮೋಟಾರ್ಸ್ ಇದು ಮೇನು ಭಾಳ ಸೂಕ್ಷ್ಮದಿಂದ ತೆಗಿಬೇಕು. ಇದು ಹರಿದ್ರೆ ಮತ್ತೆ ಸಿಗೋದಿಲ್ಲ ಜಿಲ್ಲಿ. ಓಕೆ, ಇಷ್ಟ ಆಯಿತಾ? ಈಗೆಲ್ಲ ಟ್ಯಾಂಕ್ ತೆಗೆದು ನಿಮಗೆ ಫುಲ್ ವಿಡಿಯೋ ತೋರಿಸ್ತೀನಿ ನೋಡಿ. NS200ಗೆ ರೇಸ್ ವೈರ್ ಹಾಕ್ಬೇಕಂದ್ರೆ ಏನೇನು ಉಚ್ಚಬೇಕಂತ ಈಗ ಮೇಲಿನ ಸ್ಪಾಟ್ಸ್ಗಳೆಲ್ಲ ಹೇಳಿದ್ದೀನಿ. ಟ್ಯಾಂಕು, ಸೀಟ್ ಕವರು ಉಚ್ಚಿದ್ವಿ, ಮೇನ್ ಇರೋದೇ ಟ್ಯಾಂಕ್ ಕವರ್ ಉಚ್ಚೋದು. ಆಮೇಲೆ ಈ ಫಿಲ್ಟ್ರ್ ಇರುತ್ತಲ್ಲ, ಫಿಲ್ಟ್ರ್ ಬಾಕ್ಸ್ ಮೇನ್ ಕಾರಣ ಇದು ಉಚ್ಚೋಕ್ಕೆ. ತುಂಬ ಜಾಗ್ರತೆಯಿಂದ ಉಚ್ಚಬೇಕು, ಇದು ತುಂಬ ನೋಡಿ ಉಚ್ಚಬೇಕು. ಒಂದೇ ಸ್ಪಾಟ್ ಸಾಮಾನು ಕಳೆದ್ರೆ ಸಿಗೋದಿಲ್ಲ, ಯಾಕಂದರೆ BS6 ಇದು ಭಾಳ ತುಂಬ ಕಷ್ಟ. ಅದ್ರ ಜೊತೆ ಫಿಲ್ಟ್ರವನ್ನು ಚೇಂಜ್ ಮಾಡಬೇಕು, ಯಾಕಂದರೆ ಪದೇ ಬಿಚ್ಚೋದಿಲ್ಲ ಈ ಸಾಮಾನು ಜಾಸ್ತಿ ಅಂದರೆ. ಮತ್ತು ಹಂಗೆ ಪ್ಲೆಗ್ಗನ್ನು ಚೇಂಜ್ ಮಾಡಬೇಕು, ಸೆಂಟ್ರ್ ಪ್ಲೆಗ್ ಇದು, ಯಾಕಂದರೆ ಪದೇ ಚೇಂಜ್ ಮಾಡೋ ಸ್ಪಾಟ್ಸ್ ಅಲ್ಲ ಇವೆಲ್ಲ. ಯಾಕಂದರೆ ಫಸ್ಟ್ ಟೈಮ್ ಇವೆಲ್ಲ ಮಾಡಬೇಕಂದ್ರೆ ಇವೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರಬೇಕು ಅವಾಗ. ಅಂದರೆ ನಿಮಗೆ ತುಂಬ ಉಪಯೋಗ ಆಗುತ್ತೆ, ಅಂದರೆ ಪದೇ ಉಚ್ಚೋ ಕಾರಣ ಇರೋದಿಲ್ಲ. ಸರಿ, ಮಾಡೋಣ ಬನ್ನಿ. ಇದು ರೇಸ್ ವೈರು, ರೇಸ್ ಮಾಡೋ ಇರುತ್ತಲ್ಲ, ಇದು ಉಚ್ಚ ನಿಮಗಂತರ ಗೊತ್ತೇ ಇರುತ್ತೆ, ಮಾಮೂಲಿಯಾಗಿ ಇದ್ದೇ ಇರುತ್ತೆ, ಗೊತ್ತಿರುತ್ತೆ ಎಲ್ಲರಿಗೂ. ಇದು ರೇಸ್ ವೈರ್ ಕಡೆಕ್ಟ್ ಮಾಡಿದ್ದು. ರೇಸ್ ವೈರ್ ಹೋಗಿದೆ ಗೊತ್ತಾ? ರೇಸ್ ವೈರು ಫುಲ್ ಕಟ್ಟಾಗತ್ತಾಗ ತೆಗಿಬೇಕಂತೇನಿಲ್ಲ, ಈ ಥರ ನೋಡಿಕೊಂಡು ಜಲ್ಲಿ ತೆಗೆದುಬಿಟ್ರೆ ನಮಗೆ ಒಳ್ಳೆಯದು. ಎಲ್ಲಿಯಾದರೂ ಸೆಂಟ್ರು ಎಲ್ಲಿ ಕೆಲಸ ಮಾಡಲಾರ್ದವರಲ್ಲಿ ಇದ್ದರೆ ತುಂಬ ಕಷ್ಟ. ಇದು ಎಲ್ಲಿ ಬಿಚ್ಚಲ್ಲ ಈ ಗಾಡಿ ಜಾಸ್ತಿ. ಆದಷ್ಟು ಬೇಗ ಇಂಥ ರೇಸ್ ವೈರು, ಪ್ಲೆಗ್ಗು ಭಾಳ ಇಂಪಾರ್ಟೆಂಟು ಇದು. ಓಕೆ, ಈಗ ಬಿಸಾಕೋಣ ಇದನ್ನು. ಇವಾಗ ಈ ರೇಸ್ ವೈರ್ ಉಚ್ಚಬೇಕಂದ್ರೆ ತುಂಬ ಕಷ್ಟ ಪಡೋಕ್ಕೂ ಇದೆ, ತುಂಬ ಈಸಿ ಮಾಡೋಕ್ಕೂ ಇದೆ. ತುಂಬ ಕಷ್ಟಪಡೋದಂದರೆ ಇದು ಏರ್ ಫಿಲ್ಟ್ರು ಬಾಕ್ಸ್ ಬಿಚ್ಚಿ ಕಷ್ಟಪಡ್ತಾರೆ, ಹೌದಾ? ತುಂಬ ಈಸಿ ಗೊತ್ತಿದ್ದವರು ನಮ್ಮಂಥವ್ರು ಮಾತ್ರ ತುಂಬ ಈಸಿಯಿಂದ ಬಿಚ್ತಾರೆ. ಅಂದರೆ ಇಲ್ಲಿ ಇರುತ್ತೆ, ಯಾಕಂದರೆ ಸ್ವಲ್ಪ ಬೆಳಕೆ ಇದೆ, ಅಲ್ಲಿ ಬೆಳಕಿಲ್ಲ, ಕಾಣ್ತಾ ಇಲ್ಲ. ಇರಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ನಾನು. ಇಲ್ಲಿ ಇದೆಯಲ್ಲ, ಇದು ತುಂಬ ದೊಡ್ಡ ಹೋಲ್ ಇದೆಯಲ್ಲ, ಇಲ್ಲೊಂದು ವೈಸರ್ ಬರುತ್ತೆ. ಅಂದರೆ ಇಲ್ಲಿ ವೈರ್ ಇರುತ್ತೆ, ಸಣ್ಣ ಹೋಲಲ್ಲಿ ವೈರ್ ಇರುತ್ತೆ. ವೈರು ಯಾಕಂದರೆ ಈ ಕಡೆ ಬರಬಾರ್ದು ಅಂತ ಇಟ್ಟಿರ್ತಾರೆ, ಅದು ಮಾತ್ರ ಕಳಿಬಾರ್ದು. ಅದು ಏನಂದರೆ ನಾನು ತೋರಿಸ್ತೀನಿ ರೀ. ಅದು ಏನಂದರೆ ಇದು ರೇಸ್ ವೈರ್ ಹಾಕ್ತಾ ಇರ್ತೀವಲ್ಲ, ಅದ್ರ ಫಸ್ಟಿಗೆ ತೆಗೆಯೋ ಹೊತ್ತಿಗೆ ಈ ವೈಸರ್ ಬರುತ್ತೆ. ಈ ವೈಸರು ತುಂಬ ಕಷ್ಟ, ಜಾಸ್ತಿ ಸಿಗೋಲ್ಲ. ಏನೋ ಮ್ಯಾನೇಜ್ ಮಾಡ್ಬೋದು, ಯಾರಾದರೂ ಏನೋ ದೊಡ್ಡ ಮೆಕ್ಯಾನಿಕರು ಇದ್ದರೆ ಏನೋ ಮ್ಯಾನೇಜ್ ಮಾಡಿ ಹಾಕ್ತಾರೆ ಅವರು. ಓಕೆ, ಈಗ ಹೊಸ್ದಾಗಿ ಕಲಿತಾ ಇದ್ದರು ಮಾತ್ರ ತುಂಬ ಕಷ್ಟ. ಇದು ಮಾತ್ರ ಎನಿ ಕಂಡೀಷನ್ ಕಳೆಯೋಕ್ಕೆ ಹೋಗಬಾರ್ದು. ಇದು ತುಂಬ ಜೋಪಾನ ಮಾಡಬೇಕು ಇಲ್ಲಿ, ಯಾಕೆಂದರೆ ಅದಿದ್ದರೆ ಮಾತ್ರ ವೈರ್ ಸೆಟ್ ಆಗುತ್ತೆ ಇದಕ್ಕೂ, ಇಲ್ಲಾಂದ್ರೆ ಖಂಡಿತ ಸೆಟ್ ಆಗೋದಿಲ್ಲ. ಇದು ಮಾಮೂಲಿ ಗೊತ್ತಿದೆಯಲ್ಲ ನಿಮಗೆ, ಬಿಚ್ಚೋದಂತ್ರ ಸಹಜ ಗೊತ್ತಿರುತ್ತೆ ಎಲ್ಲರಿಗೆ. ಇದು ಮಾಮೂಲಿ ಮುಚ್ಚೋದು. ಈ ಏರ್ ಫಿಲ್ಟ್ರ್ ತೆಗಿಲಾರ ನಾನು ವೈರಿಂಗ್ ಫಿಟ್ ಮಾಡ್ತಾಯಿದ್ದೀನಿ. ಅಂದರೆ ಯಾರು ಹೊಸ್ದಾಗಿದ್ದವ್ರು ಮಾತ್ರ ತುಂಬ ಕಷ್ಟ, ಯಾರು ಅಷ್ಟು ಸಲೀಸಾಗಿ ಫಿಟ್ ಮಾಡೋಕ್ಕೆ ಬರೋಲ್ಲ. ಇದು BS6 200
ಹಾಯ್ ಬನ್ನಿ. ಈಗ ಮೇಲಿಂದ ರೇಸ್ ವೈರ್ ಹಾಕಿದ್ದೀವಿ, ಈಗ ತಳಗಿನ ರೇಸ್ ವೈರ್ ಹಾಕಬೇಕು. ಬರ್ರಿ ನೋಡೋಣ. ಇದ್ರ ಜೊತೆ ಇದು ಭಾಳ ಇಂಪಾರ್ಟೆಂಟ್ ವೈಸರು. ಈ ವೈಸರು ಭಾಳ ಇಂಪಾರ್ಟೆಂಟು. ಇದ್ರ ಜೊತೆ ಯಾಕೆ ಅಂದರೆ ಬನ್ನಿ ತೋರಿಸ್ತೀನಿ. ಇದು ಇದೆಯಲ್ಲ, ಇದು ದೊಡ್ಡ ಹೋಲಿಗೆ ವೈಸರ್ ಕೊಡುತ್ತೆ, ಸಣ್ಣ ಹೋಲಿಗೆ ಈ ವೈರ್ ಕೊಡುತ್ತೆ. ಇಷ್ಟು ಕುಂದುತ್ತೆ, ಇಷ್ಟು ಒಳಗಡೆ ಲಾಕ್ ಹಾಕಿರ್ಬೇಕು. ಒಂದು ಕೈ ತಳಗಿರ್ಬೇಕು, ಒಂದು ಕೈ ಮೇಲಿರ್ಬೇಕು. ಇಷ್ಟು ಲಾಕ್ ಆಗಿತ್ತು, ಓಕೆನಾ? ಹಾಗೂ ಮತ್ತೆ ಈ ವೈಸರ್ ಹಾಕಬೇಕು. ಈ ವೈಸರ್ ಮಾತ್ರ ಮರಿಬಾರ್ದು ಯಾವತ್ತಿಗೂ. ತುಂಬ ಸ್ವಲ್ಪ ಕಷ್ಟ ಇದೆ, ನೋಡಿ ಆಗಬೇಕಿದು ವೈಸರು. ಕುಂತ ಇಲ್ಲ ಅಂತ ಪಕ್ಕ ನೋಡಬೇಕು, ಅಂದರೆ ಅದು ಕುಂತಿರುತ್ತೆ. ಸ್ವಲ್ಪ ಇಸ್ಕಡೆ ಹೊರ್ತಾನು ಏನು ಸ್ಮೂತ್, ಫುಲ್ ಏನು ಉಗ್ತಬಾರ್ದು, ಸ್ಮೂತಾಗಿ ಸ್ವಲ್ಪ ನೋಡ್ತಾ ಇರಬೇಕು, ಶೇಕ್ ಮಾಡ್ತಾ ಇರಬೇಕು. ಆ ಕಡೆ ಈ ಕಡೆ ಕುಂತದ ಕುಂತಿಲ್ವಾ ಅಂತಂತ ಗೊತ್ತಾಗುತ್ತೆ. ಆ ವೈಸರ್ ಮಾತ್ರ ಮರಿಬಾರ್ದು, ಓಕೆ? ಇದು ರೇಸ್ ಕೇಬಲು ನಾವು ಇದಕ್ಕೆ ಕೂಡಿಸ್ಬೇಕು. ಇದು ತುಂಬ ಇಂಪಾರ್ಟೆಂಟ್. ಇದು ಇಲ್ಲಿದೆಯಲ್ಲ, ಇದು ಶಿರ್ಕ NS200 BS6 ರೇಸ್ ವೈರ್ ಹಾಕ್ಬೇಕಂದ್ರೆ ತುಂಬ ಕಷ್ಟ. ಯಾಕಂದರೆ ಬರೀ ಈ ವೈರು ಹಾಕ್ಬೇಕಂತ ನಾವು ಭಾಳ ಈಸಿ ಅಂದ್ಕೊಂಡಿದ್ವಿ. ಆಮೇಲೆ ಬರ್ತಾ ಗೊತ್ತಾಯಿತು ಅದು ಎಷ್ಟು ಕಷ್ಟ ಇದೆ ಅಂತ. ಇನ್ನೊಂದು, ಈ ವೈರ್ ಇದೆಯಲ್ಲ, ದೊಡ್ಡ ಹೋಲ್ ಇದೆಯಲ್ಲ, ಆ ಹೋಲ್ ಒಳಗಡೆ ಬಿಡ್ರಿ. ಆಮೇಲೆ ಇದು ವೈಸರ್ ಹಾಕಿರಿ, ಲಾಸ್ಟಿಗೆ ವೈಸರ್ ಹಾಕೊಳ್ಳಿದ್ದು. ಅಲ್ಲಿ ಲಾಕ್ ಒಳಗಡೆ ಲಾಕ್ ಕೊಡತಕ್ಕ, ವೈರ್ ಲಾಕ್ ಕೊಡತಕ್ಕ ಈ ವೈರ್ ಇದೆಯಲ್ಲ, ಈ ವೈರು ಆ ದೊಡ್ಡ ಹೋಲಿಗೆ ಹಾಕ್ಕೊಂಡು ಒಳಗೆ ಜಿಕ್ಕೇರಿ. ಅದೇ ಒಳಗೆ ಹೋಗುತ್ತೆ, ಒಳಗೆ ಜಿಕ್ಕೇರಿ, ಡೀಪಾಗಿ ಜಿಕ್ಕೇರಿ. ತುಂಬ ಇಂಪಾರ್ಟೆಂಟು. ಹೊಸ್ದಾಗಿದ್ದರೆ ಈ ಫಿಲ್ಟ್ರ್ ತೆಗೆದು ಕೆಲಸ ಮಾಡಿ. ಯಾಕಂದರೆ ಆ ವೈರ್ ಕೂಡ್ಬೇಕಂದ್ರೆ ತುಂಬ ಕಷ್ಟ. ಈ ವೈರ್ ಇದೆಯಲ್ಲ, ವೈರ್ ಹೋಗಿ ಜೈಂಟ್ ಒಳಗಡೆ ಕೂಡ್ಬೇಕಂದ್ರೆ ತುಂಬ ಕಷ್ಟ. ಸರಿ, ಓಕೆ. ಇವಾಗ ರೇಸ್ ವೈರ್ ಮುಗೀತು, ಇನ್ನೇನಿಲ್ಲ, ಫಿಲ್ಟ್ರ್ ಹಾಕಿ ಟ್ಯಾಂಕು ಎಲ್ಲ ಫಿಟ್ ಮಾಡೋದೆ. ಬನ್ನಿ ಫ್ರೆಂಡ್ಸ್, NS200 BS6 ರೇಸ್ ವೈರ್ ಹಾಕಿದ್ದೀನಿ. ಇದು ಯಾವತ್ತೂ ಇಷ್ಟು ಲೂಸ್ ಇರಬೇಕು. ಲೂಸ್ ಇದ್ದರೆ ಜಾಸ್ತಿ ರೇಸ್ ಆಗೋಲ್ಲ, ಜಾಸ್ತಿ ಕಮ್ಮಿ ರೇಸ್ನೂ ಆಗೋಲ್ಲ, ಚೆನ್ನಾಗಿರುತ್ತೆ. ನೋಡೋಣ, ಸ್ವಲ್ಪ ಹೊರೆಯೋಣ.